ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನೈಟ್ ಟೈಮ್ ಮಲ್ಕೊಳ್ಳೋಕೆ ಮೊದಲು ಯಾವ ಕೆಲಸನ ಕಂಪಲ್ಸರಿ ಮಾಡಬೇಕು ಅಂತ ಇವತ್ತಿನ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ಎಷ್ಟೊಂದು ವಿಷಯ ಗೊತ್ತಿರುತ್ತೆ, ಬಟ್ ಈ ವಿಡಿಯೋ ಅಥವಾ ಕೆಲವು ವಿಡಿಯೋ ನೋಡೋದ್ರಿಂದ ಒಂಥರ ರಿಮೈಂಡಿಂಗ್ ಥರ, ಹೌದು ಈ ಕೆಲಸನ ಕಂಪಲ್ಸರಿ ಮಾಡಲೇಬೇಕು ಅಂತ ನಿಮ್ಗೊಂದು ರಿಮೈಂಡರ್ ಥರ ಆಗ್ತಿರುತ್ತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕಂಪ್ಲೀಟಾಗಿ ನೋಡಿ. ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ನಲ್ಲ ಅಮ್ಮನ ಮನೆಗೆ ಬಂದಿದ್ದೀನಿ ಅಂತ. ಈಗ ಬಂದಿದ್ದ ಮೂಮೆಂಟಿಂದ ವ್ಲಾಗ್ನ ಮಾಡ್ತಾಯಿದ್ದೀನಿ. ಮಕ್ಕಳು ಆಟಾಡ್ತಾ ಇದ್ದಾರೆ, ಮತ್ತು ನಾನು ಅಪ್ಪನಿಗೆ ಲೇಟ್ ಆಗುತ್ತೆ ಅಂತ ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತಾಯಿದ್ದೀನಿ. ನಾವೆಲ್ಲ ಇಲ್ಲೇ ಬಂದು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬೇಗನೆ ಹೊರಟು ಬಂದಿದ್ದಾಯಿತು. ಈಗ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ, ಎಲ್ಲೆಲ್ಲಿ ಏನೇನು ಐಟಮ್ಸ್ ಇದೆ ಅಂತ ಜಸ್ಟ್ ನೋಡಿ ಸರಿ ಪಲಾವ್ ಮಾಡಿಬಿಡೋಣ ಬೇಗ ಅಂತ ಸ್ವಲ್ಪ ಬೀನ್ಸು ಟೊಮ್ಯಾಟೊ ಎಲ್ಲ ಹಾಕ್ಬಿಟ್ಟು ಪಲಾವ್ ಥರ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು ಟೇಸ್ಟ್. ಹೆಂಗಿದ್ರು ಅಪ್ಪ ಹಿಂದಿನ ರಾತ್ರಿನೇ ಸ್ವಲ್ಪ ಹೆಪ್ಪೆಲ್ಲ ಹಾಕಿದ್ರಂತೆ, ಮೊಸರು ಇತ್ತು, ಮೊಸರು ಬಜ್ಜಿ ಮಾಡಿಕೊಂಡು ಪಲಾವ್ ಮಾಡೋಣ ಅಂತ ಪಲಾವ್ ಮಾಡ್ತಾಯಿದ್ದೀನಿ. ಪಲಾವ್ ಮಾಡ್ತಾ ನೈಟ್ ಟೈಮ್ ರೊಟೀನ್ ಹೆಂಗಿರಬೇಕು, ಏನೇನು ಕೆಲಸ ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ, ಸಂಜೆಯಿಂದನೇ ಸ್ಟಾರ್ಟ್ ಆಗುತ್ತಲ್ವ, ಕಾಫಿ ಪಾತ್ರೆ, ಟೀ ಪಾತ್ರೆ ಆವಾಗವಾಗೇ ತೊಳ್ಕೊಂಡ್ರೆ ಬೆಸ್ಟ್. ಇನ್ ಕೇಸ್ ಆಗಿರಲಿಲ್ಲ ಅಂದರೆ ಸಿಂಕಲ್ಲಿ ಅದಿಷ್ಟು ಪಾತ್ರೆ ಇರುತ್ತೆ, ಊಟ ಮಾಡಿರೋ ಪಾತ್ರೆ ಇರುತ್ತೆ. ಮೇನ್ ಇಂಪಾರ್ಟೆಂಟ್, ಮಲ್ಕೊಳ್ಳೋಕೆ ಮೊದಲು ಸಿಂಕ್ ಖಾಲಿ ಆಗಿದೆಯಾ ಅಂತ ನೋಡ್ಕೋಬೇಕು. ಇಲ್ಲ ಅಂದರೆ ತುಂಬಾ ಬೆಸ್ಟ್. ಸಿಂಕಲ್ಲೂ ತುಂಬ ಬ್ಯಾಕ್ಟೀರಿಯಾ ಗ್ರೋ ಆಗುತ್ತೆ, ಕಾಕ್ರೋಚಸ್ ಗ್ರೋ ಆಗುತ್ತೆ, ಅದಂಥ ಇರಿಟೇಷನ್ನು. ಜೊತೆಗೆ ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಮಾಡಬೇಕು ಅಂತ ಮೂಡೇ ಇರಲ್ಲ. ಒಂದು ಒಳ್ಳೆ ಫ್ರೆಶ್ ಕಿಚನ್ ಸಿಗುತ್ತೆ ಅಂದರೆ ಯಾವಾಗಲೂ ಅಷ್ಟೇ ಪಟ ಕೆಲಸ ಮಾಡ್ಕೋಬೋದು. ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ಬ್ಯಾಕ್ಟೀರಿಯಾನೂ ಅಷ್ಟೇ ಎಷ್ಟೊಂದು ಗ್ರೋ ಆಗಿರುತ್ತಲ್ವ, ಅದಕ್ಕೇ ಫಾರ್ ಬೆಟರ್ ಏನು ಅಂದರೆ ಅಂಟಿಲ್ ಆ್ಯಂಡ್ ಅನ್ಲೆಸ್ ತುಂಬ ಹುಷಾರಿಲ್ಲ, ನನ್ನ ಕೈಲಿ ಆಗಲ್ಲ ಅಂಥ ಸ್ಥಿತಿಯಲ್ಲಿ ಮಾತ್ರ ರೆಸ್ಟ್ ತೊಗೊಳ್ಳಿ ಅಂತ ಹೇಳ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಕಿಚನ್ನ ಕ್ಲೀನ್ ಮಾಡ್ಕೋಬೇಕು. ಇಲ್ಲ ಅಂದರೆ ಫಸ್ಟ್ ಕೆಲಸ ಮಲ್ಕೊಳ್ಳೋಕೆ ಮೊದಲು ಸಿಂಕ್ನ ಕ್ಲೀನ್ ಮಾಡಿ, ಅಂದರೆ ಪಾತ್ರೆ ಎಲ್ಲ ಕ್ಲೀನಾಗಿ ತೊಳೆದು ಸಿಂಕೆಲ್ಲ ನೀಟಾಗಿ ಸ್ಕ್ರಬ್ ಮಾಡಿ ವಾಶ್ ಮಾಡಿ ಮಲ್ಕೊಳ್ಳೋದ್ರಿಂದ ತುಂಬಾ ಸೇಫ್. ಸೆಕೆಂಡ್ ಇಂಪಾರ್ಟೆಂಟ್ ಏನು ಮಾಡಬೇಕು ಅಂದರೆ ಕೌಂಟರ್ ಟಾಪ್ ಏನೇ ಇದ್ದರೂ ಕೂಡ ಒಂದು DIY ಮಾಡ್ಕೋತಾರೆ. ನಿಮ್ಗೆ ಲಿಕ್ವಿಡ್ ಗೊತ್ತಿರುತ್ತೆ, ಜಸ್ಟ್ ನೀರು, ಬೇಕಿಂಗ್ ಸೋಡಾ, ವಿನಿಗರು ಮತ್ತು ಡಿಶ್ ವಾಷಿಂಗ್ 1-2 ಸ್ಪೂನ್ ಡಿಶ್ ವಾಷಿಂಗ್ ಲಿಕ್ವಿಡ್, ಇದಿಷ್ಟನ್ನು ಹಾಕ್ಕೊಂಡು ಸ್ಪ್ರೇ ಮಾಡಿ ನೀರು ಜೊತೆ ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು, ಬೇಕಿಂಗ್ ಸೋಡಾ ಅಂದರೆ ಏನಿಲ್ಲ, ಅಡುಗೆ ಸೋಡಾ ಯೂಸ್ ಮಾಡ್ತೀರಲ್ವ, ಈ ಅಡುಗೆ ಸೋಡಾನೇ ಅದಿಷ್ಟನ್ನು ಹಾಕ್ಕೊಂಡು ಜಸ್ಟ್ ಅದನ್ನು ಸ್ಪ್ರೇ ಮಾಡಿ ಒಂದು ಬಟ್ಟೆಯಲ್ಲಿ ವೈಪ್ ಮಾಡಿದ್ರೆ ಎಷ್ಟು ನೀಟಾಗಿ ಕಾಣ್ತಿರುತ್ತೆ. ಮತ್ತು ಅದೊಂಥರ ಡಿಸ್ಇನ್ಫೆಕ್ಟೆಂಟ್ ಥರ. ಆ್ಯಸಿಡ್ ಆಗಿರೋದ್ರಿಂದ, ವಿನೆಗರು ಆ್ಯಸಿಡಿಕ್ ಆ್ಯಸಿಡ್, ಅದು ಬ್ಯಾಕ್ಟೀರಿಯಾ ಗ್ರೋ ಆಗೋಕ್ಕೆ ಎಲ್ಲ ಬಿಡಲ್ಲ, ಅದು ನೀಟಾಗೂ ಕಾಣ್ತಿರುತ್ತೆ. ಸೊ ಕೌಂಟರ್ ಟಾಪ್ ಅನ್ನೋದು ನೀಟಾಗಿ ಮಾಡಿಬಿಡ್ಬೇಕು. ನೆಕ್ಸ್ಟ್ ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟು, ಲೆಫ್ಟ್ ಓವರ್ ಫುಡ್ ಏನಾದ್ರು ಇದೆ ಬಿಸಿ ಮಾಡೋದಿಲ್ಲ ಬಿಸಿ ಮಾಡ್ಬೋದು, ಆದಷ್ಟು ಖಾಲಿ ಮಾಡೋಕ್ಕೆ ಟ್ರೈ ಮಾಡಬೇಕು. ಬಟ್ ಎಷ್ಟೇ ನಾವು ಲೇಡೀಸ್ ಟ್ರೈ ಮಾಡಿದ್ರೂ ಅದು ಮಿಕ್ಕೋಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಲೆಫ್ಟ್ ಓವರ್ ಫುಡ್ ಇದ್ದರೆ ಅದನ್ನು ಫ್ರಿಜ್ಜಲ್ಲಿ ಇಡುವಂಥದ್ದು ಅಥವಾ ಏನಾದರೂ ಬಿಸಿ ಮಾಡಿ ಇಟ್ಟುವಂಥ ಅದನ್ನು ಕೇರ್ ತೊಗೋಬೇಕಾಗತ್ತೆ. ಫೋರ್ತ್ ಇಂಪಾರ್ಟೆಂಟ್ ಪಾಯಿಂಟು, ನೈಟ್ ಟೈಮ್ಸು ಆದಷ್ಟು ಏನಾದರೂ ನೀರು ಬೇಕಾಗುತ್ತೆ, ಆ ಟೈಮಲ್ಲಿ ನಿದ್ದೆ ಕೆಡಿಸ್ಕೊಂಡು ಕಿಚನ್ಗೆ ಬಂದು ನೀರು ಕುಡಿಯೋ ಬದಲು ವಾಟರ್ ಬಾಟಲ್ಸ್ನ ಫಿಲ್ ಮಾಡಿ ಇಡೋದು ತುಂಬಾ ಬೆಸ್ಟ್. ನಾನು ಏನು ಮಾಡ್ತೀನಿ ಅಂದರೆ, ಅಲ್ಲಿ ಪಾತ್ರೆ ತೊಳಿತಾ ಇರ್ತೀನಲ್ಲ, ಇಲ್ಲಿ ಈ ಕಡೆ ನಲ್ಲಿ ಕೆಳಗಡೆ ಇಟ್ಬಿಡ್ತಿರ್ತೀನಿ, ಅದು ಫಿಲ್ ಆಗ್ತಾ ಇರುತ್ತೆ. ಸೊ ವಾಟರ್ ಬಾಟಲ್ಸು ಮತ್ತು ಏನಾದರೂ ನೀರು ಬೇಕಾಗುತ್ತೆ, ನಾಳೆಗೆ ಏನಾದ್ರು ಬೇಕಾಗುತ್ತೆ ಅಂತ ಏನಾದರೂ ಫ್ರಿಜ್ಜಲ್ಲಿಡೋ ಅಭ್ಯಾಸ ಇದೆ, ಆ ಥರ ಏನಾದ್ರು ಮಾಡಿಕೊಂಡು ವಾಟರ್ ಬಾಟಲ್ಸ್ನ ತುಂಬಿಸಿ ಇಟ್ಬಿಡ್ಬೋದು. ನೆಕ್ಸ್ಟ್ ಬಂದು ಕಿಚನ್ನ ಸ್ವೀಪ್ ಮಾಡಬೇಕು. ಇದು ಯೂಶಲಿ ಮಾಡಲ್ಲ ಅಂದ್ಕೊಳ್ತೀವಿ, ಏನಾದರೂ ಫುಡ್ ಪಾರ್ಟಿಕಲ್ಸು ಕೆಳಗಡೆ ನೆಲದ ಮೇಲೆ ಬಿದ್ದಿರುತ್ತೆ. ಆದಷ್ಟು ಅದನ್ನು ಸ್ವೀಪ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಅದು ಫುಡ್ ಪಾರ್ಟಿಕಲ್ಸ್ ಸಿಗಲ್ಲ ಅಂದರೆ ಕಾಕ್ರೋಚಸ್ ಎಲ್ಲ ಬರೋದು ಕಡಿಮೆ ಆಗುತ್ತೆ. ಸೊ ಆದಷ್ಟು ಗುಡಿಸ್ಬಿಡ್ಬೇಕು. ನೆಲನೂ ಕೂಡ ಒಂದು ರೌಂಡು ನಾನೇನು ಮಾಡ್ತೀನಿ ಅಂದರೆ, ಇಡೀ ಮನೆಯೇ ಗುಡಿಸ್ಬಿಡ್ತೀನಿ. ಚಿಕ್ಕದಾಗಿರೋದ್ರಿಂದ ನನಗೇನು ಅನಿಸಲ್ಲ. ಕಿಚನ್ ಗುಡಿಸ್ಬಿಟ್ಟು ಮತ್ತು ಹಾಲು ಅದನ್ನೆಲ್ಲ ಗುಡಿಸ್ಬಿಟ್ರೆ ಒಂದು ಕೆಲಸ ಆಗೋಗುತ್ತೆ. ಏನಾದರೂ ಚಿಕ್ಕ ಪುಟ್ಟ ಪಾರ್ಟಿಕಲ್ಸು, ಫುಡ್ ಪಾರ್ಟಿಕಲ್ಸ್ ಬಿದ್ದಿದ್ರು ಕೂಡ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ. ನೆಕ್ಸ್ಟ್ ಇದನ್ನು ನೆನೆಸ್ಕೋಬೇಕು. ಏನಾದರೂ ನೆನೆಸ್ಬೇಕಾ, ನಾನು ಬಟಾಣಿ ನೆನೆಸ್ಬೇಕಾ, ನೆಕ್ಸ್ಟ್ ಮೊಳಕೆ ಕಾಳು ಕಟ್ಟಬೇಕಾ, ಈ ಥರ ಏನಾದರೂ ಮರ್ತೇ ಹೋಗುತ್ತೆ. ಸೊ ಈ ಥರ ರೊಟೀನ್ ಮಾಡ್ಕೊಂಬಿಟ್ರೆ ಒಂದು 5 ಸೆಕೆಂಡ್ ನೆನೆಸ್ಕೋಬೇಕು. ಅಂದರೆ ನಾವು ನೆನ್ಪು ಮಾಡ್ಕೋಬೇಕು, ಏನಾದ್ರು ನೆನೆಸ್ಬೇಕಾ, ಕಾಳುಗಳು ನೆನೆಸ್ಬೇಕಾ, ಈ ಥರ ಏನಾದ್ರು ನೆನಪಿಟ್ಕೊಂಬಿಟ್ರೆ ಅದನ್ನು ನೆನೆಸಿ ಹೋಗುವಂಥದ್ದು. ಮೇನ್ ಲಾಸ್ಟ್ ತುಂಬ ಇಂಪಾರ್ಟೆಂಟ್ ಏನು ಗೊತ್ತಾ, ಇನ್ನೇನು ನಾವು ಕಿಚನ್ ಬಿಡ್ತೀವಿ ಅನ್ನೋವಾಗ ಆ ಗ್ಯಾಸ್ ಸ್ಟವ್ನ ಚೆಕ್ ಮಾಡ್ಕೋಬೇಕು. ಈಗಂತೂ ಎಷ್ಟೊಂದು ಇನ್ಸಿಡೆನ್ಸ್ ಆಗ್ತಾಯಿದೆ ಗ್ಯಾಸ್ ರಿಲೇಟೆಡು ಎಲ್ಲ. ಅದು ಮೇನ್ ನಾಬು ಮತ್ತು ಗ್ಯಾಸ್ ಸ್ಟವ್ ಆಫ್ ಆಗಿದೆಯಾ, ಕೆಲವು ಸತಿ ಎಲ್ಲ ಡೈಲಿ ರೊಟೀನೇ ಅಂತ ಅನ್ಕೋತೀವಿ, ಬಸ್ಟ್ ತಲೆಯಿಂದ ಹೊರಟೋಗುತ್ತೆ, ಅದು ಮರ್ತೋಗುತ್ತೆ, ಏನೋ ಮಾತಾಡಿಕೊಂಡು ಏನೋ ಡೈವರ್ಟ್ ಆಗಿ ಹೋಗ್ತೀವಿ. ಸೊ ಈ ಥರ ಇದ್ದಾಗ
ಆ ಗ್ಯಾಸ್ ಸ್ಟವ್ ಏನೇ ಇದೆ ಯಾವಾಗಲೂ ಅಷ್ಟೇ ಗ್ಯಾಸ್ ಆನ್ ಆಗಿದೆ ಅಂದರೆ ಲೈಟ್ ಆನ್ ಆಗಿರಲಿ. ನಾವು ಯಾವಾಗ ಲೈಟ್ ಆಫ್ ಮಾಡಿಬಿಡ್ತೀವಿ ಅದ್ರ ಬಗ್ಗೆ ಮರ್ತೇ ಹೋಗ್ಬಿಡ್ತೀವಿ. ಸೊ ಇದೊಂದು ಸೇಫ್ಟಿ ಮತ್ತು ತುಂಬಾ ಇಂಪಾರ್ಟೆಂಟು ಲೈಫ್ಗೆ. ಅದಕ್ಕೇ ಗ್ಯಾಸ್ ಸ್ಟವ್ ಆಫ್ ಆಗಿದೆಯಾ, ಮೇನ್ ನಾಬ್ ಆಫ್ ಆಗಿದೆಯಾ ಅಂತ ಅದನ್ನೆಲ್ಲ ನೋಡ್ಕೊಳ್ಳೋದು ಇಂಪಾರ್ಟೆಂಟು. ಲಾಸ್ಟಲ್ಲಿ ಆ್ಯಸ್ ಯೂಶುವಲ್ ಕಸ ಹೊರಗಡೆ ಇಡುವಂಥದ್ದು ಅಥವಾ ಡಸ್ಟ್ಬಿನ್ ಕವರ್ ಚೇಂಜ್ ಮಾಡೋದು, ಈ ಥರದ್ದು ಏನಾದರೂ ಒಂದು ಕೆಲಸಗಳಿದ್ರೆ ಅದನ್ನು ಮುಗಿಸ್ಕೋಬೋದು. ಡೆಫಿನೆಟ್ಲಿ ಆ ಟ್ರ್ಯಾಶ್ ಅನ್ನೋದು ಕ್ಲೋಸ್ಡ್ ಆಗಿದ್ರೇ ಒಳ್ಳೆಯದು. ಅಂದರೆ ಕಸ ಏನಿರುತ್ತಲ್ವ, ಅಥವಾ ನೆಕ್ಸ್ಟ್ ಡೇ ಕಸದವ್ರು ಬಂದಾಗ ಬಿಸಾಕ್ತೀರಾ ಅಂದರೆ ಅದನ್ನು ಡೆಫಿನೆಟ್ಟಾಗಿ ವಾಶ್ ಮಾಡಿ. ಅದಕ್ಕೆ ಅಂತಲೇ ಒಂದು ಸ್ಕ್ರಬ್ಬರ್ ಇಟ್ಟಿರ್ತೀನಿ ನಾನು, ಆ ಡಸ್ಟ್ಬಿನ್ ತೊಳೆಯೋಕ್ಕೆ ಅಂತಲೇ ಸೋಪ್ ಹಾಕ್ಬಿಟ್ಟು ಅದ್ರಲ್ಲಿ ತಿಕ್ಕಿ ಪ್ರತಿ ದಿನವೂ ಅಷ್ಟೇ ಅದನ್ನು ವಾಶ್ ಮಾಡಿಯೇ ಕಿಚನಲ್ಲಿ ಇಟ್ಕೋಬೇಕು. ಯಾಕಂದರೆ ಕಿಚನಲ್ಲಿ ಅದು ಓಪನ್ ಆಗಿದ ತಕ್ಷಣ ಜರ್ಮ್ ಸ್ಪ್ರೆಡ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೇ ಯಾವಾಗಲೂ ಅಷ್ಟೇ ಕಸದ್ದು ಆದಷ್ಟು ಕವರ್ ಆಗಿರಬೇಕು ಅಥವಾ ಡೈಲಿ ಅದನ್ನು ವಾಶ್ ಮಾಡೋದು ಇಂಪಾರ್ಟೆಂಟು. ಇದ್ರ ಜೊತೆಗೆ ಇದು ಕಿಚನ್ ಇದಿಷ್ಟು ಆಯಿತು. ಇದಿಷ್ಟು ಮಾಡಿ ಬರೋಷ್ಟೊತ್ತಿಗೆ ಸಾಕಾಗಿರುತ್ತೆ. ಇದನ್ನು ಫಸ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಮನೆದು ಮಾಡ್ಕೋಬೋದು. ಇದನ್ನು ನೀವೇ ಮಾಡಬೇಕು ಅಂತಲ್ಲ, ಮನೆದು ಹೆಲ್ಪ್ ತೊಗೊಂಡು ಕೂಡ ಮಾಡ್ಬೋದು. ಬಟ್ ನೈಟ್ ಅಷ್ಟೊತ್ತಿಗೆ ಇದಿಷ್ಟು ಮುಗಿಸಿದ್ರೆ ತುಂಬ ಒಳ್ಳೆಯದು. ಮಕ್ಕಳಿದ್ದಾರೆ ಅಂದರೆ ನಮ್ಮ ಮನೇಲಿ ನಾನು ಲಿಂಕ್ ಮಾಡ್ಕೋತೀನಿ. ಅಂದರೆ ಮಕ್ಕಳಿದ್ದಾರಲ್ವ, ಅದಕ್ಕೆ ಏನಾಗುತ್ತೆ ಅಂದರೆ ಎಲ್ಲ ಕಡೆ ಕೆಲವು ಸತಿ ಆಟ ಸಾಮಾನೆಲ್ಲ ಹಾರ್ಡಿರ್ತಾರೆ. ಅದನ್ನೆಲ್ಲ ಅವ್ರ ಹೆಲ್ಪ್ ತೊಗೊಂಡೆ ನಾನು ಮಾಡಿಬಿಡ್ತೀನಿ. ಇದನ್ನು ಆಲ್ಮೋಸ್ಟ್ 7:30-8 ಗಂಟೆ ಅಷ್ಟೊತ್ತಿಗೆ ನಾನು ಎಲ್ಲ ತೆಗ್ಸಿ ಹಾಕಿರ್ತೀನಿ. ಕೆಲವು ಸತಿ ಈಗ ರಜಾ ಅಲ್ವಾ, ವೆಕೇಷನ್ಸು, ನಾನು ಏನೂ ಮಾಡೋಕ್ಕಾಗಲ್ಲ. ರಾತ್ರಿ 10:30ವರೆಗೂ ಆಟಾಡ್ತಾನೆ ಇರ್ತಾರೆ. ಅಟ್ಲೀಸ್ಟ್ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀನಿ, ಆಟ ಆಡಾದ್ಮೇಲೆ ಎತ್ತು ಒಂದು ಬುಟ್ಟಿಲಿ ಹಾಕಿ ಅಥವಾ ಯಾವ ಪ್ಲೇಸಿಗೆ ಇಡಬೇಕು ಆ ಪ್ಲೇಸಿಗೆ ಇಡಿ ಅಂತ. ಬಟ್ ಕೆಲವು ಸತಿ ಮಾಡೋಕ್ಕಾಗಲ್ಲ, ಅದನ್ನು ಎತ್ತು ನಾನು ಇಟ್ಬಿಡ್ತೀನಿ. ಕೆಲವು ಸತಿ ನನಗೆ ತುಂಬ ಬೋರಿಂಗ್ ಕೆಲಸ ಅಂದರೆ ಬಟ್ಟೆ ಮಡ್ಚೋದು. ಇಡೀ ದಿನದ್ದು ಏನಾದರೂ ನಮ್ಮ ಅತ್ತೆ ಇದ್ದಾರೆ ಅಂದರೆ ಮಡ್ಚ್ಕೊಟ್ಬಿಡ್ತಾರೆ, ಆರಾಮಾಗಿ ಹೋಗುತ್ತೆ. ಇಲ್ಲ ಅಂದರೆ ಸಂಜೆ ಹೊತ್ತು ನಾನು ಕೂತ್ಕೊಂಡು ಟಿ ವಿ ನೋಡಿಕೊಂಡು ಅಥವಾ ಮ್ಯೂಸಿಕ್ ಕೇಳಿಕೊಂಡು ಈ ಥರ ಏನಾದರೂ ಒಂದು ಮಾಡಿಕೊಂಡು ಕೆಲಸಗಳನ್ನ ಮಾಡ್ಕೊಂಬಿಡ್ತೀನಿ, ಬಟ್ಟೆ ಮಡ್ಚ್ಕೊಂಬಿಡ್ತೀನಿ. ಆ ದಿನಕ್ಕೆ ಮಡ್ಚ್ಕೊಂಬಿಟ್ರೆ ಒಳ್ಳೆಯದು. ಬಟ್ ಪ್ರತಿ ಸರಿ ಆ ಥರ ಆಗುತ್ತೆ ಅಂತಲ್ಲ. ಕೆಲವು ಸತಿ ನನ್ನ ವರ್ಕಿಂಗ್ ಆಗಿದ್ದರೆ, ತುಂಬ ಹೆಕ್ಟಿಕ್ ವರ್ಕ್ ಇದ್ದರೆ 2 ದಿನಕ್ಕೆ ಒಂದು ಸತಿ ಮಡಚಿ ಇಟ್ಬಿಡ್ತೀನಿ. ಅದಕ್ಕಿಂತ ಜಾಸ್ತಿ ಅಂತೂ ನಾನು ಲೋಡಪ್ ಮಾಡ್ಕೊಳ್ಳಲ್ಲ. ನೆಕ್ಸ್ಟ್ ಸುಮಾರು ಸತಿ ನಾನು ಅಬ್ಸರ್ವ್ ಮಾಡಿರೋದೇನು ಅಂದರೆ, ನಮ್ಗೆ ಎಷ್ಟು ಸುಸ್ತಾಗಿರುತ್ತೆ ಅಂದರೆ ಹೋಗ್ಬಿಟ್ಟು ಮಲ್ಕೊಂಬಿಡೋಣ ಅಂತ ಅನಿಸ್ತಾ ಇರುತ್ತೆ. ಬಟ್ ಒನ್ಸ್ ಇನ್ ಅ ವೈಲ್ ಎಲ್ಲ ಪ್ಲಗ್ಸ್ನ ತೆಗ್ದಿಡೋದು ಒಳ್ಳೆಯದು. ನಾನು ಮೊನ್ನೆನೋ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ, ಅದು ಊರಿಗೇನೋ ಹೋಗಿದ್ದಾರೆ, ಪ್ಲಗ್ಸ್ ಹಾಗೆ ಬಿಟ್ಟು ಹೋಗಿದ್ದಾರೆ. ಆ ಫ್ರಿಜ್ದು, ಟಿ ವಿದು ಎಲ್ಲನೂ. ಟಿ ವಿದು ಅನಿಸುತ್ತೆ ಎಸ್ಪೆಷಲಿ, ಅದು ವೋಲ್ಟೇಜ್ ಕನೆಕ್ಟ್ ಆಗಿರಲ್ಲ, ಸ್ಟೆಬ್ಲೈಸರ್ಗೆ ಕನೆಕ್ಟ್ ಆಗಿರಲ್ಲ ಅಂತ ಅನಿಸುತ್ತೆ. ಸ್ಟೆಬ್ಲೈಸರ್ ಇಲ್ಲದೇ ಅದು ವೋಲ್ಟೇಜ್ ಫ್ಲಕ್ಚುಯೇಷನ್ಸ್ಗೆ ಫುಲ್ಲು ಮನೆಯೆಲ್ಲ ಬರೋಷ್ಟೊತ್ತಿಗೆ ಮನೆಯೆಲ್ಲ ಸುಟ್ಟೋಗಿದೆ. ಅವ್ರ ಪಕ್ಕದ ಮನೆಯವರು ಅವ್ರಿಗೆ ಫೋನ್ ಮಾಡಿ ಹೇಳಿದ್ದಾರೆ. ಸೊ ಅದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಇನ್ ಕೇಸ್ ಮಧ್ಯರಾತ್ರಿನೇ ಮಳೆ ಸ್ಟಾರ್ಟ್ ಆಗ್ಬೋದು, ಮಳೆ ಗುಡುಗು ಏನಾದರೂ ಬಂದರೆ ನಾವು ಯೂಶಲಿ ಪ್ಲಗ್ ಪಾಯಿಂಟ್ಸ್ನ ತೆಗ್ದಿಡ್ತೀವಿ. ಸೊ ಸೇಫರ್ ಪಾಯಿಂಟಿಂದ ಟಿ ವಿದು ಎಸ್ಪೆಷಲಿ, ಫ್ರಿಜ್ ಅಂತೂ ಓಪನ್ ತೆಗಿಯೋಕ್ಕಾಗಲ್ಲ. ಟಿ ವಿದು ಎಸ್ಪೆಷಲಿ ಅದನ್ನು ಪ್ಲಗ್ ಪಾಯಿಂಟ್ಸ್ನ ತೆಗ್ದಿರೋದು ಬೆಸ್ಟ್ ಅಂತ ಅನಿಸುತ್ತೆ. ಆಮೇಲೆ ನನಗೆ ಇದು ಸೆಲ್ಫ್ ಎಕ್ಸ್ಪೀರಿಯೆನ್ಸು ಆಲ್ಮೋಸ್ಟ್ ಒಂದು 2 ಇಯರ್ಸ್ ಬ್ಯಾಕ್ ಅಂತ ಅನಿಸುತ್ತೆ. 2 ಇಯರ್ಸ್ ಬ್ಯಾಕ್ ಅಲ್ಲ, ನನ್ನ ಮಗಳು 2 ಇಯರ್ಸ್ ಇದ್ಲು. ಆಗ ನನಗೆ ನಿದ್ದೆನೇ ಇರ್ತಿರ್ಲಿಲ್ಲ. ಆಗ ಒಂದು 1.5-2 ವರ್ಷದಲ್ಲಿ ಅವಳು ನಿದ್ದೆನೇ ಮಾಡ್ತಿರ್ಲಿಲ್ಲ. ಒಂಥರ ಫ್ರಸ್ಟ್ರೇಷನ್ ಥರ ಆಗೋಗ್ತಿತ್ತು. ಆಗ ನೈಟು ಅವಳು ಮಲಗಿದ್ಲು ಅಂತ ನಾನು ಮಲಗಿಬಿಟ್ಟಿದ್ದೀನಿ, ಹಸ್ಬೆಂಡು ಮಲಗಿಬಿಟ್ಟಿದ್ದಾರೆ, ಎಲ್ಲರೂ ಮಲ್ಕೊಂಬಿಟ್ಟಿದ್ದೀವಿ. ಮನೆ ಲಾಕೇ ಆಗಿಲ್ಲ. ನಂಬ್ತಿರೋ ಬಿಡ್ತಿರೋ, ಇವರು ನಾನು ಮಾಡ್ತೀನಿ ಅಂತ ಅವ್ರು ಮಾಡ್ತಾರೆ ಅಂತ ನಾನು. ಇಡೀ ರಾತ್ರಿ ಲಾಕೇ ಆಗಿರಲಿಲ್ಲ. ಆಲ್ಮೋಸ್ಟ್ ಒಂದು ಅವಳು 2 ಇಯರ್ಸ್ ಅಂದರೆ 4-5 ಇಯರ್ಸ್ ಬ್ಯಾಕು. ಸೊ ಆ ಥರ ಆಗೋಗುತ್ತೆ. ಅದಕ್ಕೇ ಆದಷ್ಟು ಎನ್ಶೂರ್ ಮಾಡಿರಬೇಕು ಅದು ಲಾಕ್ ಆಗಿದೆ ಅಂತ. ನನಗೀಗಲೂ ನೆನೆಸ್ಕೊಂಡ್ರೆ ಅಂದರೆ ಅಷ್ಟು ಟಯರ್ಡಾಗಿ ಹೋಗಿತ್ತು, ಲಾಕ್ ಆಗಿರಲ್ಲ. ಬಟ್ ಸೇಫರ್ ಸೈಡು ನಮ್ಮದು ಎಲ್ಲ ಇದಾಗಿರೋದ್ರಿಂದ ಸೆಕ್ಯೂರಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬಟ್ ಸ್ಟಿಲ್ ಆಗಿದ್ರು ಕಿಟಕಿಗಳನ್ನ ಕ್ಲೋಸ್ ಮಾಡೋದು. ಯಾಕೆಂದರೆ ನಮ್ಮ ಮನೆ ಹತ್ರ ಹಾವುಗಳು ಜಾಸ್ತಿ, ಅವೆಲ್ಲ ನನಗೆ ನೆನೆಸ್ಕೊಂಡ್ರೇ ಭಯ ಆಗುತ್ತೆ. ಹಾವು ಅಂತಲ್ಲ, ಬೇರೆ ಹುಳುಗಳು ಅದೆಲ್ಲ ಕಿಟಕಿ ಮೂಲಕ ಬರ್ಬೋದು. ಅದಕ್ಕೇ ಕಿಟಕಿ ಡೋರು ಎಲ್ಲ ಕ್ಲೋಸ್ ಆಗಿದೆಯಾ ಅಂತ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಆಮೇಲೆ ಏನು ಗೊತ್ತಾ, ಯಾವಾಗಲೂ ಅಷ್ಟೇ ಈ ಥರ ಇನ್ಚಾರ್ಜ್ ಕೊಟ್ಬಿಡ್ಬೇಕು. ನನ್ನ ಮಗಳಿಗೆ ಕಿಟಕಿ ಎಲ್ಲ ಕ್ಲೋಸ್ ಆಗಿದೆಯಾ ನೋಡ್ಕೊಳ್ಳೋದು. ಈಗೇನೋ ಚಿಕ್ಕ ಮನೆ ಬಿಡಿ, ಏನೂ ಇದಿಲ್ಲ. ನಾನು ಅಲ್ಲೇ ಅದೇ ಮಾತಾಡ್ತಿದ್ದೆ ನನ್ನ ದೊಡ್ಡ ಮಗಳ ಜೊತೆ. ನಾನು ಒಂದೊಂದು ಬಾಗಿಲ್ಗೂ ಒಬ್ಬೊಬ್ರನ್ನ 3 ಬಾಗಿಲು ಒಬ್ಬೊಬ್ರಿಗೆ ಇನ್ಚಾರ್ಜ್ ಕೊಟ್ಬಿಡ್ತೀನಿ. ಅದೆಲ್ಲ ಕ್ಲೋಸ್ ಆಗಿದೆಯಾ ಅಂತ ಡೈಲಿ ಚೆಕ್ ಮಾಡಿ ಮಲ್ಕೋಬೇಕು ಅಂತ ಹೇಳ್ತಾ ಇರ್ತೀನಿ. ಅಂದರೆ ಈ ರೀತಿ ಅವ್ರಿಗೂ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ನಮಗೂ ನಾವೇ ಎಲ್ಲ ಬರ್ಡನ್ ತೊಗೋಬೇಕು ಅಂದರೆ ಕಷ್ಟ ಆಗುತ್ತೆ. ಅದು ವರ್ಕಿಂಗ್ ಅಂದರೆ ಇನ್ನೂ ಕಷ್ಟ ಆಗೋಗುತ್ತೆ. ಸೊ ಅದಕ್ಕೆ ವರ್ಕ್ನ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ರೆ ಅವ್ರಿಗೂ ಒಂದು ಜವಾಬ್ದಾರಿ ಅಂತ ಬರುತ್ತೆ, ಕೆಲಸನೂ ಆಗ್ತಾ ಇರುತ್ತೆ, ಕರೆಕ್ಟಾಗಿ ಮಾಡ್ತಾರೆ. ಇನ್ಫ್ಯಾಕ್ಟ್ ಮಕ್ಳಿಗೆ ಹೇಳಿಬಿಟ್ರೆ, ಅದು ಇನ್ಸ್ಟ್ರಕ್ಷನ್ ಕರೆಕ್ಟಾಗಿ ಹೇಳಿದ್ರೆ ಅವ್ರಿಗೆ ಹೇಳಬೇಕು, ಈ ಥರ ಕ್ಲೋಸ್ ಆಗದೆ ಇದ್ದರೆ ಏನು ಎಫೆಕ್ಟ್ ಆಗುತ್ತೆ, ಎಷ್ಟು ಇಂಪಾರ್ಟೆಂಟು ಅದೆಲ್ಲ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ರೆ, ಏನೊಂದು 2nd ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡ್ ಇದ್ರೂ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅಟ್ಲೀಸ್ಟ್ ವಿಂಡೋ ಕ್ಲೋಸ್ ಆಗಿಲ್ಲ ಅಂತ ಬಂದು ಹೇಳ್ತಾರೆ.
ನಾವು ಅದನ್ನು ಕ್ಲೋಸ್ ಮಾಡಿಬಿಟ್ಟು ನೆಮ್ಮದಿಯಾಗಿ, ಯಾಕೆಂದರೆ 8 ಅವರ್ಸ್ ನಾವು ಫುಲ್ಲು ಮೈ ಮೇಲೆ ಜ್ಞಾನ ಇಲ್ಲದೆ ಆರಾಮಾಗಿ ಮಲ್ಕೊಂಡಿರ್ತೀವಿ. ಟೆನ್ಷನ್ ಇಲ್ಲದೆ ಮಲ್ಕೋಬೇಕು ಅಂದರೆ ಇವೆಲ್ಲ ನಾವು ಸೇಫ್ಟಿ ಮೆಷರ್ಸು ಎಲ್ಲ ನೀಟಾಗಿ ತೊಗೊಂಡು ಮಲ್ಕೊಂಡ್ರೆ ಟೆನ್ಷನ್ ಇರೋಲ್ಲ. ಕೆಲವು ಸತಿ ನಿಮಗೆ ಅನುಭವ ಇದೆಯೋ ಇಲ್ವೋ, ಮನೆಯಿಂದ ಹೊರಗೆ ಬಂದಾದಮೇಲೆ ಲಾಕ್ ಆದಮೇಲೆ ಎಷ್ಟೋ ದೂರ ಹೋಗೋದ್ಮೇಲೆ ಅನಿಸುತ್ತೆ, ಅಯ್ಯೋ ಗ್ಯಾಸ್ ಸ್ಟವ್ ಆಫ್ ಮಾಡಿದ್ದೀನೋ ಇಲ್ವೋ, ಬಾಕ್ಲು ಹಾಕಿದ್ದೀನೋ ಇಲ್ವೋ, ಈ ಥರ ಎಲ್ಲ ಅನಿಸ್ತಾ ಇರುತ್ತೆ. ನಿಮಗೂ ಆ ಥರ ಅನುಭವ ಆಗಿದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅನಿಸ್ತಾನೇ ಇರುತ್ತೆ ನಮ್ಗೆ ಹೆಂಗಸರಿಗೆ, ಅಯ್ಯೋ ಮೇನ್ಸ್ ಆಫ್ ಮಾಡಿದ್ದೀನೋ ಇಲ್ವೋ ಗ್ಯಾಸ್ದು, ಈ ಥರ ಏನಾದರೂ ಒಂದು ನೆನಪಿಸ್ಕೊಂಡು ಭಯ ಆಗ್ತಿರುತ್ತೆ. ಏನಾದರೂ ಊರಿಗೆ ಹೋಗ್ಬೇಕಾದ್ರೆ ಆ ಥರ ಎಲ್ಲ ಅನಿಸ್ತಾ ಇರುತ್ತಲ್ವ. ಸೊ ಈ ನಡುವೆ ನಾನು ಏನು ಮಾಡ್ತೀನಿ ಅಂದರೆ ಎಲ್ಲ ಹೇಳ್ಬಿಡ್ತೀನಿ, ನೋಡಿ ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ, ಮಕ್ಕಳಿಗೆಲ್ಲ ಅನೌನ್ಸ್ ಮಾಡಿಬಿಡ್ತೀನಿ. ಅಟ್ಲೀಸ್ಟ್ ನನಗೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಾನು ಆಫ್ ಮಾಡಿರ್ತೀನಿ, ಆ ಥರ ಅನಿಸಿರುತ್ತೆ. ಬಟ್ ಏನೋ ಮಾಡಿಲ್ವೇನೋ ಅಂತ ಅಂದ್ಕೊಳ್ಳೋ ಬದಲು ಗ್ಯಾಸ್ ಆಫ್ ಮಾಡಿದ್ದೀನಿ ಅಂತ ಅನೌನ್ಸ್ ಮಾಡಿಬಿಡ್ತೀನಿ ಜೋರಾಗಿ. ಆಗ ಅಟ್ಲೀಸ್ಟ್ ಅವರೂ ವಿಟ್ನೆಸ್ ಆಗಿರ್ತಾರೆ, ಇಲ್ಲ ಆಫ್ ಮಾಡಿದ್ದೀನಿ ನೀನು ಸುಮ್ಮನಿರು ಅಂತ ಹೇಳ್ತಿರ್ತಾರೆ. ಆಯಿತಾ. ನೆಕ್ಸ್ಟು ಅಲಾರಾಮ್ ಇಟ್ಟೇ ಇರ್ತೀವಿ, ಆದಷ್ಟು ಅಲಾರಾಮ್ ದೂರ ಇಟ್ಕೊಳ್ಳೋದು ಕರೆಕ್ಟ್. ಆಯಿತಾ. ಇದಿಷ್ಟು ಮನೆ ಬಗ್ಗೆ. ಆದರೆ ನಮ್ಮ ಸೆಲ್ಫ್ ಕೇರ್ ಹೇಗಿರಬೇಕು ಅಂದರೆ, ಫಸ್ಟು ಬ್ರಷ್ ಮಾಡಿಬಿಡ್ಬೇಕು ನೀಟಾಗಿ. ಮಲ್ಗೋಕ್ಕೆ ಮೊದಲು ಬ್ರಷ್ ಮಾಡೋದು ನನಗಂತೂ ಅದು ಆಲ್ಮೋಸ್ಟ್ ಎಷ್ಟೋ ವರ್ಷಗಳಿಂದನೇ ಅಭ್ಯಾಸ. ಬ್ರಷ್ ಮಾಡಿನೇ ಮಲಗೋದು ನಾನು. ಸೊ ಬ್ರಷ್ ಮಾಡಿ ನೆಕ್ಸ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ ನೀಟಾಗಿ. ಅದು ಏನಾದರೂ ಕ್ರೀಮ್ ಹಚ್ಚಿದ್ರು ಕೂಡ ಎಲ್ಲ ನೀಟಾಗಿ ತೆಗೆದು, ಆಮೇಲೆ ಮಾಯ್ಶ್ಚರೈಸರ್ ಏನಾದರೂ ಒಂದು ನೀವು ಮಾಯ್ಶ್ಚರೈಸರ್ ಪರ್ಟಿಕ್ಯುಲರಾಗಿ ಯೂಸ್ ಮಾಡ್ತಿದ್ದೀರಾ ಅಂದರೆ ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಬೆಸ್ಟ್ ಮಾಯ್ಶ್ಚರೈಸರು. ಈ ಸಮ್ಮರ್ಗೆ ನನಗೆ ಇರಿಟೇಷನ್ ಅಂತ ಆಗುತ್ತೆ ಅದು ಸ್ವಲ್ಪ ಹಚ್ಕೊಳ್ಳೋದು. ಬಟ್ ಸ್ವಲ್ಪ ಒಂದು 2-3 ಡ್ರಾಪ್ಸ್ ಹಚ್ಕೊಂಡ್ರೂ ಕೂಡ ಸ್ಕಿನ್ನು ತುಂಬ ಗ್ಲೋಯಿ ಆಗಿ ಮಾಯ್ಶ್ಚರೈಸ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಸಮ್ಮರ್ಗೇನು ಅಷ್ಟೊಂದು ಡ್ರೈ ಆಗೋಲ್ಲ ಸ್ಕಿನ್ನು. ಬಟ್ ವಿಂಟರಲ್ಲಂತೂ ಡೆಫಿನೆಟಾಗಿ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿಕೊಳ್ಳೇಬೇಕು. ನನಗೆ ಈಗ ಈ ನಡುವೆ ಸಮ್ಮರಲ್ಲಿ ನನಗೆ ತುಂಬ ಸೆಕೆ ಆಗೋದ್ರಿಂದ ಒಂದು ಬೆಸ್ಟ್ ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡಿ ನಿಮಗೆ. ನಿಮ್ಗೆ ಯಾವಾಗಲೇ ಸೆಕೆ ಆಗ್ತಿದೆ ಅಂದರೆ ಬಾತ್ರೂಮ್ಗೆ ಹೋಗಿ ಫುಲ್ಲು ಮಂಡಿವರೆಗೂ ಕಾಲನ್ನ ತಣ್ಣೀರಲ್ಲಿ ಅಂದರೆ ತೊಳ್ಕೊಳ್ಳಿ. ಆಮೇಲೆ ಕೈನೂ ಅಷ್ಟೇ ಫುಲ್ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕೈನ ತೊಳ್ಕೊಳ್ಳಿ. ಮತ್ತು ಕತ್ತೆಲ್ಲ ನೀರಲ್ಲಿ ಹಾಕಿ ತೊಳ್ಕೊಂಡ್ರೆ ಎಷ್ಟು ಕೂಲ್ ಅಂತ ಅನಿಸ್ತಾ ಇರುತ್ತೆ. ನಾನು ಈ ನಡುವೆ ಆ ಥರ ಮಲ್ಕೊಳ್ಳೋಕೆ ಮೊದಲು ಕಾಲನ್ನು ನೀಟಾಗಿ ತೊಳ್ಕೊಂಬಿಡ್ತೀನಿ. ಹೆಂಗಿರೋ ಮುಖ ಎಲ್ಲ ತೊಳ್ಕೊತೀನಿ, ಕೈ ಕಾಲೆಲ್ಲ ತೊಳ್ಕೊತೀನಿ. ಕಾಲನ್ನು ಸ್ವಲ್ಪ ಹೊತ್ತು ನೀರಲ್ಲಿ ಅಷ್ಟು ಥರ ತೊಳಿತಾ ಇದ್ದರೆ ಎಷ್ಟು ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಅದೊಂಥರ ಥೆರಪಿ ಅಂತಲೇ ಹೇಳ್ತಾರೆ. ತಣ್ಣೀರಲ್ಲಿ ಬಕೆಟಲ್ಲಿ ತಣ್ಣೀರನ್ನ ಹಾಕಿ ಕಾಲನ್ನು ಇಡೋದ್ರಿಂದ ಎಷ್ಟು ರಿಲ್ಯಾಕ್ಸ್ ಅಂತ ಅನಿಸ್ತಾ ಇರುತ್ತೆ. ಸೊ ಅದೇ ಥರ ಈಗ ಈ ಸಮ್ಮರ್ಗೆ ಆ ಥರ ಮಾಡಿದ್ರೆ ನನಗೇನೋ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಸ್ವಲ್ಪ ಮಂಡಿವರೆಗೂ ನೀರು ಹಾಕ್ಕೊಳ್ಳೋದು, ಅದು ಪೈಪ್ ಇರುತ್ತಲ್ಲ, ಫ್ಲಶ್ ಪೈಪ್ ಇರುತ್ತಲ್ವ, ಸೊ ಅದರಿಂದ ನೀರು ಹಾಕ್ಕೊಂಬಿಟ್ಟು ನೀಟಾಗಿ ಆರಾಮಾಗಿ ತಣ್ಣಗಂತ ಅನಿಸ್ತಾ ಇರುತ್ತೆ. ಈ ಸೆಕೆಗೆ ನಿದ್ದೆನೇ ಬರೋಲ್ಲ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಫೈನಲಿ ಫ್ಯಾಮಿಲಿ ಬಾಂಡಿಂಗ್ ಅನ್ನೋದು ಇಂಪಾರ್ಟೆಂಟು. ಯಾವಾಗಲೂ ಅಷ್ಟೇ ಮಕ್ಕಳಿಗೆ ಮತ್ತು ಪಾರ್ಟ್ನರ್ಗೊಂದು ಹಗ್ ಕೊಟ್ಟೇ ಮಲ್ಕೊಳ್ಳಿ ಆಯಿತಾ. ಮಕ್ಕಳಿಗೆ ಎಸ್ಪೆಷಲಿ ಅವರು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಮಲ್ಕೊಳ್ಳೋ ಟೈಮಲ್ಲಿ. ಚಿಕ್ಕ ಮಕ್ಕಳಿಗೆ ಅದೊಂಥರ ಅವ್ರಿಗೊಂಥರ ಸೆಕ್ಯೂರಿಟಿ ಥರ, ಹೌದು ನಮ್ಮಮ್ಮ ಇದ್ದಾರೆ ಅಂತ ಒಂದು ಹಗ್ಗ ಕೊಟ್ಟು ಮಲ್ಕೊಳ್ಳೋದ್ರಿಂದ ಆ ಬಾಂಡಿಂಗ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇವತ್ತಿಂದ ಟ್ರೈ ಮಾಡಿ ಆಯಿತಾ. ಸುಮ್ಮನೆ ಒಂದು ಹಗ್ಗ ಕೊಡೋದ್ರಿಂದ ಹೌದು ನಾವಿದ್ದೀವಿ ಅಂತ ಪ್ರೀತಿ ಒಂಥರ ಎಕ್ಸ್ಪೆಕ್ಟ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಫ್ಯಾಮಿಲಿ ಬಾಂಡಿಂಗು. ನೆಕ್ಸ್ಟ್ ಇದೆಲ್ಲ ಆಮೇಲೆ ಏನೇ ಆದರೂ ಕೂಡ, ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಸ್ಕಿನ್ ಕೇರ್ ಮರಿಬೇಡಿ. ಫೇಸ್ನ ವಾಶ್ ಮಾಡಿಕೊಂಡು ಮಾಯ್ಶ್ಚರೈಸರ್ ಹಚ್ಕೊಳ್ಳಿ. ತುಂಬಾ ಸ್ಕಿನ್ನು ಒಂದು 10 ಡೇಸ್ಗೆಲ್ಲ ನಿಮಗೆ ರಿಸಲ್ಟ್ ಬರುತ್ತೆ ಅಂತಲ್ಲ, ಅಂತ ಒಂದು ಮಂತ್ ಟ್ರೈ ಮಾಡಿ ನೋಡಿ ಎಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ. ಅಂದರೆ ಈ ನಡುವೆ ಅಂತೂ ಹೆಂಗಿರು ಮನೇಲಿದ್ದೀನಲ್ಲ, ಟೊಮ್ಯಾಟೊ ತೊಗೊಂಡು ಹಚ್ಕೊಳ್ಳೋದು, ಈ ಥರದ್ದೆಲ್ಲ ಸೆಲ್ಫ್ ಕೇರ್ ಮಾಡ್ಕೊಳ್ಳೋದು. ನಮ್ಮ ಸ್ಕಿನ್ನೂ ಪಾರ್ಟ್ ಆಫ್ ದಿ ಬಾಡಿ ಅಲ್ವಾ, ಸೊ ಅದನ್ನ ಬಗ್ಗೆನೂ ಕೇರ್ ತೊಗೋಬೇಕು. ಆ ಥರದ್ದೆಲ್ಲ ಮಾಡ್ತಾ ಇರ್ತೀನಿ ನಾನು. ನೆಕ್ಸ್ಟ್ ಬೆಡ್ಗೆ ಹೋಗಿ ಒಂದು 10 ಸೆಕೆಂಡ್ಸ್ 15 ಸೆಕೆಂಡ್ಸ್ ಪ್ರೇ ಮಾಡಿ, ಎಲ್ಲ ನಮಗೇನೇನು ಒಳ್ಳೇದಾಗಿದೆಯೋ ಅದಕ್ಕೆಲ್ಲ ಗಾಡ್ಗೆ ಪ್ರೇ ಮಾಡಿ. ನೆಕ್ಸ್ಟ್ ಎಲ್ಲ ಒಳ್ಳೇದಾಗಬೇಕು, ಧೈರ್ಯ ಇರಬೇಕು, ಲೈಫಲ್ಲಿ ಶಾಂತಿ ಇರಬೇಕು ಅಂತ ಪ್ರೇ ಮಾಡಿನೇ ಮಲ್ಕೊಳ್ಳಿ ಆಯಿತಾ. ಎಂಥ ಒಂಥರ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು. ಸೊ ಇದಿಷ್ಟೂ ಡೆಫಿನೆಟಾಗಿ ಮಾಡಿ ಪ್ರತಿ ರಾತ್ರಿನೂ ಕೂಡ. ಇದಿಷ್ಟು ಮಾಡದೆ ಮಾತ್ರ ಮಲ್ಗಕ್ಕೆ ಹೋಗಬೇಡಿ. ಒಂದೊಂದೂ ಆಯಿತಾ, ಯಾವುದೂ ವೇಸ್ಟ್ ಅಂತ ಯಾವುದು ಹೇಳಿಲ್ಲ. ಒಂದೊಂದು ಪಾಯಿಂಟೂ ನಾನು ತುಂಬ ಯೂಸ್ಫುಲ್ಲೇ ಹೇಳಿದ್ದು. ಸೊ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ಆಲ್ರೆಡಿ ಫಾಲೋ ಮಾಡ್ತಾಯಿದ್ರೆ ಇದೊಂಥರ ರಿಮೈಂಡರ್, ಹೌದು ಮಾಡಬೇಕು ನಾವು ಅಂತ. ಇಲ್ಲ ಯಾವುದನ್ನು ಮಿಸ್ ಮಾಡಿದರೆ ಹೌದಪ್ಪ ಇದನ್ನು ಮಾಡಬೇಕು ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಸ್ವಲ್ಪ ನಾನು ಯೂಸ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ.